ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಈಪ್ ಸಾಲ್ಟ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಈಪ್ ಸಾಲ್ಟ್ ಪ್ರಾಬ್ಲಮ್ ನಾವು ಜಸ್ಟ್ 2 ಸ್ಟೆಪ್ಸ್ ಅಲ್ಲಿ ಮಾಡ್ತೀವಿ. ಮೊದಲನೇ ಸ್ಟೆಪ್ ಏನು, ಮ್ಯಾಕ್ಸ್ ಹೀಪ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದು. ಎರಡನೇ ಸ್ಟೆಪ್ ಡಿಲೀಟ್ ದ ಡೇಟಾ ಫ್ರಮ್ ದ ಮ್ಯಾಕ್ಸ್ ಹೀಪ್. ಸೊ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಸ್ಟೆಪ್ ಏನು, ಮ್ಯಾಕ್ಸ್ ಹೀಪ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಫಸ್ಟ್ ಸ್ಟೆಪ್ ಮ್ಯಾಕ್ಸ್ ಹೀಪ್ ಕನ್ಸ್ಟ್ರಕ್ಷನ್. ಸೊ ಈ ಮ್ಯಾಕ್ಸ್ ಹೀಪ್ ಅನ್ನ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಬೇಕು, ಒಂದೊಂದೇ ಎಲಿಮೆಂಟ್ ಅನ್ನ ಟ್ರೀಗೆ ಇನ್ಸರ್ಟ್ ಮಾಡ್ತಾ ಬಂದು. ಮೊದಲನೇ ಎಲಿಮೆಂಟ್ ಯಾವುದು, 50. ಸೊ ಇವಾಗ 50 ಇನ್ಸರ್ಟ್ ಆಯ್ತು. ನೆಕ್ಸ್ಟ್ 50 ಆಲ್ರೆಡಿ ಇದೆ. ಇವಾಗ ನಾನು 23 ಅನ್ನ ಇನ್ಸರ್ಟ್ ಮಾಡಬೇಕು. ಲೆಫ್ಟ್ ಚೈಲ್ಡ್ ಆಗಿ ಇನ್ಸರ್ಟ್ ಮಾಡಬೇಕಾ, ರೈಟ್ ಚೈಲ್ಡ್ ಆಗಿ ಇನ್ಸರ್ಟ್ ಮಾಡಬೇಕಾ? ನೋಡಿ, ಈ ಹೀಪ್ ಸಾರ್ಟ್ ಏನ್ ಮಾಡುತ್ತೆ, ಇಟ್ ಫಾಲೋಸ್ ದಿ ಕಂಪ್ಲೀಟ್ ಬೈನರಿ ಟ್ರೀ. ಕಂಪ್ಲೀಟ್ ಬೈನರಿ ಟ್ರೀ ಏನ್ ಹೇಳುತ್ತೆ, ಒಂದು ನೋಡ್ ಇದೆ ಅಂತ ಅನ್ಕೊಳ್ಳಿ. ಆ ನೋಡ್ ಆದ್ಮೇಲೆ ನೆಕ್ಸ್ಟ್ ಲೆವೆಲ್ಗೆ ನೀವು ಫಿಲ್ ಮಾಡಬೇಕು ಅಂತಂದ್ರೆ, ಅಂದ್ರೆ ಅದರ ಚೈಲ್ಡ್ಗಳನ್ನ ಫಿಲ್ ಮಾಡಬೇಕು ಅಂದ್ರೆ ಫಸ್ಟ್ ಲೆಫ್ಟ್ ಚೈಲ್ಡ್, ನೆಕ್ಸ್ಟ್ ರೈಟ್ ಚೈಲ್ಡ್. ಸೊ ಕಂಪ್ಲೀಟ್ ಬೈನರಿ ಟ್ರೀ ಏನ್ ಹೇಳುತ್ತೆ, ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಹೊಸ ನೋಡ್ಗಳನ್ನ ಇನ್ಸರ್ಟ್ ಮಾಡ್ತಾ ಹೋಗಿ ಅಂತ ಹೇಳುತ್ತೆ. ಸೊ ಇವಾಗ ಏನ್ ಮಾಡಬೇಕು, 23 ಅನ್ನ ನಾನು ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಅಂದ್ರೆ ಲೆಫ್ಟ್ ಚೈಲ್ಡ್ ಆಗಿ ಇನ್ಸರ್ಟ್ ಮಾಡಬೇಕು. ನಾನು ಇನ್ಸರ್ಟ್ ಮಾಡಾದ್ಮೇಲೆ ನನ್ನ ಕಂಡೀಷನ್ ಅನ್ನ ಚೆಕ್ ಮಾಡಬೇಕು. ಕಂಡೀಷನ್ ಏನು, ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಚೈಲ್ಡ್. ಇಲ್ಲ ಅಂತಂದ್ರೆ ಸ್ವಾಪ್ ಮಾಡಬೇಕು. ಪೇರೆಂಟ್ ವ್ಯಾಲ್ಯೂ ಏನು 50, ಚೈಲ್ಡ್ ವ್ಯಾಲ್ಯೂ ಏನು 23. ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಚೈಲ್ಡ್. ಇಲ್ಲ ಅಂತಂದ್ರೆ ಮಾತ್ರ ಸ್ವಾಪ್ ಮಾಡಬೇಕು. ನೋಡಿ, ಪೇರೆಂಟ್ ಈಸ್ ಗ್ರೇಟರ್ ದೆನ್ ಚೈಲ್ಡ್. ಸೊ ಏನು ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 50 ಆಲ್ರೆಡಿ ಇದೆ, 23 ಕೂಡ ಇದೆ. ಸ್ಟೆಪ್ ಬೈ ಸ್ಟೆಪ್ ಬರಿಬೇಕು. ಈ ರೀತಿನೇ ನಾನು ಯಾವ ರೀತಿ ಬರಿತೀನಿ ಅದೇ ರೀತಿ ಬರಿತಾ ಹೋಗಿ. ಎಕ್ಸಾಮ್ ಅಲ್ಲಿ 10 ಅನ್ನ ನಾನು ಇನ್ಸರ್ಟ್ ಮಾಡ್ಬೇಕಲ್ವಾ, ಲೆಫ್ಟ್ ಚೈಲ್ಡ್ ಆದ್ಮೇಲೆ ರೈಟ್ ಚೈಲ್ಡ್. ಸೊ 10 ಇಲ್ಲಿ ಬರುತ್ತೆ. ಇವಾಗ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆಯಾ ನೋಡಿ, ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಈಸ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಈಸ್ ಗ್ರೇಟರ್ ದೆನ್ ಚೈಲ್ಡ್. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ನೆಕ್ಸ್ಟ್ 1 ಅನ್ನ ನಾನು ಇನ್ಸರ್ಟ್ ಮಾಡಬೇಕು. ಸೊ 1 ಅನ್ನ ಅಂತಂದ್ರೆ ಕಂಪ್ಲೀಟ್ ಬೈನರಿ ಟ್ರೀ ಏನ್ ಹೇಳುತ್ತೆ, ಆಸ್ ಲೆಫ್ಟ್ ಆಸ್ ಪಾಸಿಬಲ್. ಲೆಫ್ಟ್ ಹೋಗ್ತೀನಿ, 23 ಇದೆ. ಸೊ 23 ಇದೆ, ಇದರ ಲೆವೆಲ್ ಫುಲ್ ಕಂಪ್ಲೀಟ್. ಯಾಕೆ, ಲೆವೆಲ್ 0 ಅಲ್ಲಿ ಒಂದೇ ಒಂದು ಎಲಿಮೆಂಟ್ ಇತ್ತು. ಇದಕ್ಕೆ ಮ್ಯಾಕ್ಸಿಮಮ್ 2 ಚೈಲ್ಡ್ ಇರಬಹುದು. ಬೈನರಿ ಟ್ರೀ, ಬೈನರಿ ಅಂದ್ರೇನು 2. ಸೊ 2 ಚೈಲ್ಡ್ ಇರಬಹುದು, 123 ಒಂದು 10. ಸೊ ಇವಾಗ ನೆಕ್ಸ್ಟ್ ಲೆವೆಲ್ಗೆ ಹೋದಾಗ ಏನ್ ಮಾಡಬೇಕು, ಆಸ್ ಲೆಫ್ಟ್ ಆಸ್ ಪಾಸಿಬಲ್. ಸೊ 23ಗೆ ಚೈಲ್ಡ್ ಆಗಿ ಡ್ರಾ ಮಾಡಬೇಕು. 50 ಅದೇ ರೀತಿ ಇರುತ್ತೆ, 23 ವಿಲ್ ಬಿ ಸೇಮ್, 10 ವಿಲ್ ಬಿ ಸೇಮ್. ಸೊ 1 ಅನ್ನ ನಾನು 23ಗೆ ಲೆಫ್ಟ್ ಚೈಲ್ಡ್ ಆಗಿ ಇನ್ಸರ್ಟ್ ಮಾಡ್ತೀನಿ, ಆಸ್ ಲೆಫ್ಟ್ ಆಸ್ ಪಾಸಿಬಲ್. ಸೊ ಇವಾಗ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆಯಾ ಅಂತ ಪ್ರತಿಯೊಂದು ಸ್ಟೆಪ್ ಅಲ್ಲೂ ನೀವು ನೋಡಬೇಕು. ಪೇರೆಂಟ್ ಈಸ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಈಸ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಈಸ್ ಗ್ರೇಟರ್ ದೆನ್ ಚೈಲ್ಡ್. ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಸೊ ನೆಕ್ಸ್ಟ್ ಮೂವ್ ಆಗ್ತೀನಿ. ಇದೇನು ಅಪ್ಡೇಟೆಡ್ ಟ್ರೀ ಇದೆಯಲ್ಲ ಅದನ್ನ ಮತ್ತೆ ಬರ್ಕೊಳ್ಳಿ. 50, 23, 1, 10. ಸೊ ಇವಾಗ ಲಾಸ್ಟ್ ಎಲಿಮೆಂಟ್ ಅನ್ನ ನಾನು ಇನ್ಸರ್ಟ್ ಮಾಡಬೇಕು, 7. ಲೆವೆಲ್ 0 ಫುಲ್ ಕಂಪ್ಲೀಟ್ ಆಗಿದೆ, ಲೆವೆಲ್ 1 ಕೂಡ ಕಂಪ್ಲೀಟ್ ಆಗಿದೆ. ಲೆವೆಲ್ 2 ಅಲ್ಲಿ ಲೆಫ್ಟ್ ಚೈಲ್ಡ್ ಆಗಿದೆ 23ಗೆ. ಇವಾಗ ರೈಟ್ ಚೈಲ್ಡ್. ಸೊ ರೈಟ್ ಚೈಲ್ಡ್ ವ್ಯಾಲ್ಯೂ ಏನು 7. ಏನ್ ಮಾಡಬೇಕು, ಲೆವೆಲ್ ಬೈ ಲೆವೆಲ್ ಬರಬೇಕು, ಲೆಫ್ಟ್ ಟು ರೈಟ್ ಫಿಲ್ ಮಾಡ್ತಾ ಹೋಗ್ಬೇಕು. ಲೆವೆಲ್ ಬೈ ಲೆವೆಲ್, ಈ ಲೆವೆಲ್ ಆದ್ಮೇಲೆ ಈ ಲೆವೆಲ್, ಈ ಲೆವೆಲ್ ಆದ್ಮೇಲೆ ಈ ಲೆವೆಲ್, ಲೆವೆಲ್ ಬೈ ಲೆವೆಲ್, ಲೆಫ್ಟ್ ಟು ರೈಟ್, ಇಷ್ಟು ನೆನಪಿರಿ. ಸೊ ಇವಾಗ 7 ಅನ್ನ ಇನ್ಸರ್ಟ್ ಮಾಡಿದ್ದೀನಿ. ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆಯಾ ನೋಡಿ. ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್. ಸೊ ಇವಾಗ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಏನಾದ್ರೂ ಪೇರೆಂಟ್ ಈಸ್ ನಾಟ್ ಗ್ರೇಟರ್ ದೆನ್ ಚೈಲ್ಡ್ ಅಂದ್ರೆ ಸ್ವಾಪ್ ಮಾಡಬೇಕು. ಸೊ ಈ ಪ್ರಾಬ್ಲಮ್ ಅಲ್ಲಿ ಯಾವುದು ಕಂಡೀಷನ್ ಕೂಡ ಸ್ವಾಪ್ ಮಾಡುವಂತ ಕಂಡೀಷನ್ ಬರಲಿಲ್ಲ. ಆ ಬಂದಿರುವಂತಹ ಪ್ರಾಬ್ಲಮ್ ಗಳನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಈಸಿ ಅಷ್ಟೇ. ಸೊ ಇವಾಗ ಏನಾಯ್ತು, ಎಲ್ಲಾ ಎಲಿಮೆಂಟ್ ಗಳನ್ನು ಇನ್ಸರ್ಟ್ ಮಾಡಿ ಮ್ಯಾಕ್ಸ್ ಹೀಪ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದೀನಿ. ಮ್ಯಾಕ್ಸ್ ಹೀಪ್ ಅಂತಂದ್ರೇನು ನೋಡಿ, ಹೀಪ್ ಅಂದ್ರೇನು, ಗುಡ್ಡೆ, ಮರಳಿನ ಗುಡ್ಡೆ ಅಂತ ಅನ್ಕೊಳ್ಳಿ. ಮ್ಯಾಕ್ಸ್ ಅಂದ್ರೇನು, ಮ್ಯಾಕ್ಸಿಮಮ್ ಎಲಿಮೆಂಟ್ ಆ ಒಂದು ಗುಡ್ಡೆಯ ಮೇಲೆ ಇರಬೇಕು. ಸೊ ಮ್ಯಾಕ್ಸ್ ಹೀಪ್ ಅಂತಂದ್ರೆ ಮ್ಯಾಕ್ಸಿಮಮ್ ಎಲಿಮೆಂಟ್ ಹೀಪಿನ ಮೇಲೆ ಇರಬೇಕು. ನೋಡಿ, ಇರುವಂತಹ ಎಲ್ಲಾ ಎಲಿಮೆಂಟ್ ಗಳಲ್ಲಿ 1, 7, 23, 10 ಮತ್ತೆ 50 ಮ್ಯಾಕ್ಸಿಮಮ್ ಎಲಿಮೆಂಟ್ ಏನಾಗಿದೆ, ಹೀಪಿನ ಮೇಲೆ ಇದೆ. ಸೊ ಮ್ಯಾಕ್ಸ್ ಹೀಪ್ ಕನ್ಸ್ಟ್ರಕ್ಟ್ ಆಗಿದೆ. ನಾನೇನ್ ಮಾಡ್ಬೇಕು, ನೆಕ್ಸ್ಟ್ ಈ ಮ್ಯಾಕ್ಸ್ ಹೀಪ್ ಕನ್ಸ್ಟ್ರಕ್ಟ್ ಆಗಿದೆಯಲ್ಲ ಫೈನಲ್ ಆಗಿ, ಇದನ್ನ ನಾನು ಒಂದು ಅರೇ ಅಲ್ಲಿ ಇನ್ಸರ್ಟ್ ಮಾಡ್ತಾ ಹೋಗ್ಬೇಕು. ಯಾವ ರೀತಿ ಇನ್ಸರ್ಟ್ ಮಾಡ್ತೀವಿ, ಲೆವೆಲ್ ಬೈ ಲೆವೆಲ್, ಲೆಫ್ಟ್ ಟು ರೈಟ್. ಲೆವೆಲ್ 0 ಅಲ್ಲಿ ಕೇವಲ ಒಂದೇ ಒಂದು ಎಲಿಮೆಂಟ್ ಇರೋದು 50. ಸೊ ಅದನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ತೀನಿ. ನೆಕ್ಸ್ಟ್ ಲೆವೆಲ್ 1 ಗೆ ಬಂದ್ರೆ 2 ಎಲಿಮೆಂಟ್ ಇದೆ, 23, 10.
ಲೆಫ್ಟ್ ಟು ರೈಟ್ ಹೋಗ್ಬೇಕು. 23 ನೆಕ್ಸ್ಟ್ 10. ನೆಕ್ಸ್ಟ್ ಲೆವೆಲ್ಗೆ ಬಂದರೆ 1 ಮತ್ತು 7 ಲೆಫ್ಟ್ ಟು ರೈಟ್ 1 7. ಇವಾಗ ಅರ್ಧ ಪ್ರಾಬ್ಲಮ್ ಕಂಪ್ಲೀಟ್ ಆಯಿತು. ಏನು, ಮ್ಯಾಕ್ಸ್ ಹೀಪ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಇವಾಗ ಒಂದೊಂದೇ ಎಲಿಮೆಂಟ್ ಅನ್ನ ಡಿಲೀಟ್ ಮಾಡ್ತಾ ನಾವೇನ್ ಮಾಡಬೇಕು, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಹೀಪ್ ಸಾರ್ಟ್ ಅನ್ನ ಯೂಸ್ ಮಾಡ್ಕೊಂಡು ಸಾರ್ಟ್ ಮಾಡಬೇಕು. ನಿಮಗೆ ಮ್ಯಾಕ್ಸಿಮಮ್ ನಿಮಗೆ ಯಾವಾಗ್ಲೂ ಎಕ್ಸಾಮಿನೇಷನ್ ಅಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಕ್ ಕೊಡೋದು ಹೀಪ್ ಸಾರ್ಟ್ ಅಲ್ಲಿ. ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡೋದು, ಡಿಲೀಟ್ ಮಾಡ್ತಾ ಮಾಡ್ತಾ ಎಲಿಮೆಂಟ್ಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಬೇಕು. ಈಗ ಎರಡನೇ ಸ್ಟೆಪ್ ಏನು, ಡಿಲೀಟ್ ಅನ್ನ ಮಾಡಬೇಕು. ನನಗಿರುವಂತಹ ಟ್ರೀ ಇದು ಅಪ್ಡೇಟೆಡ್ ಅಂದ್ರೆ ಮ್ಯಾಕ್ಸ್ ಹೀಪ್ ಕನ್ಸ್ಟ್ರಕ್ಟ್ ಆಗಿರುವಂತಹ ಟ್ರೀ ಮತ್ತೆ ನನ್ನ ಅರೆ. ಇವಾಗ ಏನ್ ಮಾಡ್ತೀನಿ, ಇದು ಅಷ್ಟು ಕೂಡ ಅನ್ಸಾರ್ಟೆಡ್ ಎಲಿಮೆಂಟ್ಗಳಿದಾವೆ ಈ ಒಂದು ಅರೆಯಲ್ಲಿ, ಅಂದ್ರೆ ಅರೇಂಜ್ಮೆಂಟ್ ಆಗಿಲ್ಲ ಇನ್ಕ್ರೀಸಿಂಗ್ ಆರ್ಡರ್ ಪ್ರಕಾರ, ಅನ್ಸಾರ್ಟೆಡ್. ಇವಾಗ ಏನ್ ಮಾಡಬೇಕು, ಅನ್ಸಾರ್ಟೆಡ್ ಅಲ್ಲಿ ಮೊದಲನೇ ಎಲಿಮೆಂಟ್ ಮತ್ತೆ ಕೊನೆಯ ಎಲಿಮೆಂಟ್ ಅನ್ನ ಸ್ವ್ಯಾಪ್ ಮಾಡಬೇಕು. ಸ್ವ್ಯಾಪ್ ಅಂತ ಅಂದ್ರೇನು, 7 ಜಾಗಕ್ಕೆ 50, 50 ಜಾಗಕ್ಕೆ 7 ಬರುತ್ತೆ. ಸೊ ಇವಾಗ 50 ಜಾಗಕ್ಕೆ 7 ಬಂದ್ರೆ ನನ್ನ ಅಪ್ಡೇಟೆಡ್ ಟ್ರೀ ಏನಾಗುತ್ತೆ, 7 50 ಜಾಗಕ್ಕೆ ಬಂತು, 23 ಅದೇ ಜಾಗದಲ್ಲಿ ಇರುತ್ತೆ, 10 ವಿಲ್ ಬಿ ಸೇಮ್, 1 ವಿಲ್ ಬಿ ಸೇಮ್. ನೆಕ್ಸ್ಟ್ 7 ಜಾಗಕ್ಕೆ 50 ಬರಬೇಕಿತ್ತು, ಬಟ್ ನಾನೇನ್ ಮಾಡ್ತಾ ಇದ್ದೀನಿ, 50 ಮತ್ತೆ 7 ಎರಡನ್ನೂ ಕೂಡ ಸ್ವ್ಯಾಪ್ ಮಾಡಿ ಮ್ಯಾಕ್ಸಿಮಮ್ ಎಲಿಮೆಂಟ್ 50 ಅನ್ನ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಡೇಟಾವನ್ನ ಡಿಲೀಟ್ ಮಾಡಬೇಕು. ಯಾವ ಡೇಟಾ, ಮ್ಯಾಕ್ಸಿಮಮ್ ಎಲಿಮೆಂಟ್ಗಳನ್ನ ಡಿಲೀಟ್ ಮಾಡ್ತಾ ಹೋಗ್ಬೇಕು. ಸೊ ಇವಾಗ ನಾನು ಮ್ಯಾಕ್ಸಿಮಮ್ ಎಲಿಮೆಂಟ್ 50 ಅನ್ನ ಡಿಲೀಟ್ ಮಾಡಿದಾಗ ನನ್ನ ಅಪ್ಡೇಟೆಡ್ ಅರೇ ಏನಾಗುತ್ತೆ, ಸೇಮ್ ಸಿಂಪಲ್, 50 7 ಜಾಗಕ್ಕೆ ಹೋಗುತ್ತೆ, 7 50 ಜಾಗಕ್ಕೆ ಬರುತ್ತೆ, 7. ಇನ್ನು ಉಳಿದಿರುವಂಥ ಎಲಿಮೆಂಟ್ಗಳು ಸೇಮ್, 23 10 1 7 ಜಾಗಕ್ಕೆ 50 ಬರುತ್ತೆ. ಇವಾಗ 50 ಡಿಲೀಟ್ ಆಗಿದೆ ಅಲ್ವಾ, ಸೊ 50 ಏನಾಯ್ತು, ಸಾರ್ಟ್ ಆಯ್ತು. ಸಾರ್ಟ್ ಅಂತ ಅಂದ್ರೇನು, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ 50ಯ ಪೊಸಿಷನ್ ಫಿಕ್ಸ್ ಆಯ್ತು. ಈ ಪೊಸಿಷನ್ ಅಲ್ಲಿ 50 ಇರುತ್ತೆ ಅಂತ ಅರ್ಥ. ಈಗ ನನ್ನ ಹತ್ರ ಕೇವಲ 4 ಎಲಿಮೆಂಟ್ಗಳು ಅನ್ಸಾರ್ಟೆಡ್ ಅರೆಯಲ್ಲಿ ಇವೆ, 4 ಎಲಿಮೆಂಟ್. ಇವುಗಳಿಗೆ ಹೀಪ್ ಸಾರ್ಟ್ ಅನ್ನು ಅಪ್ಲೈ ಮಾಡಿ ನಾನು ಒಂದೊಂದೇ ಎಲಿಮೆಂಟ್ ಅನ್ನ ಡಿಲೀಟ್ ಮಾಡ್ತಾ ಮಾಡ್ತಾ ಸಾರ್ಟಿಂಗ್ ಸೈಡ್ಗೆ ತಳ್ತಾ ಹೋಗ್ಬೇಕು, ಸಾರ್ಟಿಂಗ್ ಸೈಡ್ಗೆ ತಳ್ಳಬೇಕು. ಈಗ ನಮಗೆ ಅಪ್ಡೇಟೆಡ್ ಟ್ರೀ ಸಿಕ್ಕಿದೆ, 50 ಡಿಲೀಟ್ ಆಗಿ ಸಾರ್ಟೆಡ್ ಕಡೆ ಹೋಗಿದೆ. ಈ 4 ಎಲಿಮೆಂಟಿಗೆ ನಾನು ಈ 4 ಎಲಿಮೆಂಟ್ಗೆ ನಾನು ಹೀಪ್ ಸಾರ್ಟ್ ಅನ್ನ ಅಪ್ಲೈ ಮಾಡಬೇಕು ಅಂತಂದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲೇಬೇಕು. ಈ ಎರಡು ಸ್ಟೆಪ್ ಅನ್ನು ಮ್ಯಾಕ್ಸ್ ಹೀಪ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೂ ಕೂಡ ಡಿಲೀಟ್ ಮಾಡಬೇಕಾದ್ರೂ ಕೂಡ ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಚೈಲ್ಡ್. ನೋಡಿ ಇವಾಗ 23 is the parent of 1, 23 greater than 1, so correct ಇದೆ. 7 is the parent of 23, so 7 is the parent of 23. ಏನಾಗಿದೆ, parent is not greater than child. not greater than child ಅಂತ ಅಂದ್ರೆ ಸ್ವ್ಯಾಪ್ ಮಾಡಬೇಕು. ಸೊ ಇವಾಗ 7 ಜಾಗಕ್ಕೆ 23 ಬರುತ್ತೆ. ಯಾಕೆ ಫಸ್ಟ್ 23 ನೇ ಮಾಡಿದ್ದು, ಫಸ್ಟ್ ಲೆಫ್ಟ್ ಇಂದ ರೈಟ್ ಗೆ ಕಂಪೇರ್ ಮಾಡಬೇಕು. ಫಸ್ಟ್ ಲೆಫ್ಟ್ ಎಲಿಮೆಂಟ್, ನೆಕ್ಸ್ಟ್ ರೈಟ್ ಚೈಲ್ಡ್, ಲೆಫ್ಟ್ ಚೈಲ್ಡ್ ರೈಟ್ ಚೈಲ್ಡ್, ಆ ರೀತಿ ಹೋಗ್ಬೇಕು. ಸೊ 23 ಆಯ್ತು, 23 ಮತ್ತೆ 7 ಎರಡು ಕೂಡ ಸ್ವ್ಯಾಪ್ ಆದವು. 10 ಅದೇ ಜಾಗದಲ್ಲಿ ಇರುತ್ತೆ, 1 ಅದೇ ಜಾಗದಲ್ಲಿ ಇರುತ್ತೆ. ಸೊ ಇವಾಗ ನೋಡಿ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆಯಾ, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್. ಸೊ ಇವಾಗ ಪೇರೆಂಟ್ ಎಲ್ಲ ಗ್ರೇಟರ್ ಆಗಿರೋದ್ರಿಂದ ನಾನೇನು ಮಾಡಬೇಕು, ಅರೆಯನ್ನ ಮತ್ತೆ ಅಪ್ಡೇಟ್ ಮಾಡಬೇಕು. ಲೆವೆಲ್ ಬೈ ಲೆವೆಲ್, ಲೆಫ್ಟ್ ಟು ರೈಟ್. ಮೊದಲನೇ ಎಲಿಮೆಂಟ್ ಯಾವುದು, 23. ನೆಕ್ಸ್ಟ್ ಲೆವೆಲ್ ಅಲ್ಲಿ 7 10, ನೆಕ್ಸ್ಟ್ 1. ಇವಾಗ ಸಾರ್ಟ್ ಆಗಿರುವಂಥ ಎಲಿಮೆಂಟ್ ಯಾವುದು, 50. 50 ಆಲ್ರೆಡಿ ಸಾರ್ಟ್ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ, ಡಿಲೀಷನ್ ಅಲ್ಲಿ. ಒಂದು ಸ್ಟೆಪ್ ಮಾಡಬೇಕಾದ್ರೆ ನೀವೇನ್ ಮಾಡಬೇಕು, ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡಿ ಸಾರ್ಟಿಂಗ್ ಸೈಡಿಗೆ ತಳ್ಳಬೇಕು. ಆಮೇಲೆ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂತಂದ್ರೆ ಆ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ರೀತಿ ಮಾಡಬೇಕು. ಇದು ಡಿಲೀಷನ್ ಅಲ್ಲಿ ಒಂದು ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋದಾಗ ಏನ್ ಮಾಡಬೇಕು, ಡಿಲೀಟ್ ಮಾಡಬೇಕು ಇದರಲ್ಲಿರುವಂಥ ಎಲಿಮೆಂಟ್. ಅನ್ಸಾರ್ಟೆಡ್ ಅಲ್ಲಿ ಮೊದಲನೇ ಎಲಿಮೆಂಟ್ ಮತ್ತೆ ಕೊನೆಯ ಎಲಿಮೆಂಟ್ ಎರಡನ್ನೂ ಕೂಡ ಸ್ವ್ಯಾಪ್ ಮಾಡ್ತೀನಿ, 1 ಮತ್ತೆ 23. ಸೊ 23 ಜಾಗಕ್ಕೆ 1 ಬರುತ್ತೆ, 7 10 ಮತ್ತೆ 1 ಅದೇ ರೀತಿ ಉಳ್ಕೊಂಡು 7 ವಿಲ್ ಬಿ ಸೇಮ್, 10 ವಿಲ್ ಬಿ ಸೇಮ್. 1 ಮತ್ತೆ 23 ಸ್ವ್ಯಾಪ್ ಆಗಿರೋದ್ರಿಂದ 23 1 ಜಾಗಕ್ಕೆ ಬರಬೇಕಿತ್ತು ಇಲ್ಲಿಗೆ 23, ಬಟ್ ಇವಾಗ ಇದು ಮ್ಯಾಕ್ಸಿಮಮ್ ಎಲಿಮೆಂಟ್ ಆಗಿರೋದ್ರಿಂದ ಇದನ್ನ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಈಗ ಡಿಲೀಟ್ ಮಾಡಿದೆ ಅಂತಂದ್ರೆ ನನ್ನ ಅಪ್ಡೇಟೆಡ್ ಅರೇ ಏನಾಗುತ್ತೆ, ಇಲ್ಲಿ 1 ಮತ್ತೆ 23 ಅನ್ನ ಸ್ವ್ಯಾಪ್ ಮಾಡಿದ್ದಲ್ವಾ. ಸೊ 23 ಜಾಗಕ್ಕೆ 1 ಬಂತು, 7 ವಿಲ್ ಬಿ ಸೇಮ್, 10 ವಿಲ್ ಬಿ ಸೇಮ್, 1 ಜಾಗಕ್ಕೆ 23 ಮತ್ತೆ 50 ಆಲ್ರೆಡಿ ಸಾಲ್ಟ್ ಆಗಿತ್ತು. ಈ ಕಡೆ 50 ಆಲ್ರೆಡಿ ಸಾಲ್ಟ್. ಇವಾಗ ನಾನು 23 ಅನ್ನ 1 ಜೊತೆ ಸ್ವ್ಯಾಪ್ ಮಾಡಿ 23 ಅನ್ನ ಡಿಲೀಟ್ ಮಾಡಿದ್ದೀನಿ. ಸೊ 23 ಕೂಡ ಏನಾಗುತ್ತೆ, ಸಾಲ್ಟೆಡ್ ಸಬ್ಲಿಸ್ಟ್ ಅಥವಾ ಸಾಲ್ಟೆಡ್ ಅರೆ ಕಡೆ ಸೇರ್ಕೊಳ್ಳುತ್ತೆ.
ಇನ್ನು ಅನ್ಸಾರ್ಟೆಡ್ ಅಲ್ಲಿ ನನ್ನ ಹತ್ರ ಕೇವಲ 3 ಎಲಿಮೆಂಟ್ಸ್ ಮಾತ್ರ ಇದೆ. ಸೊ ನೆಕ್ಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆಯಾ ನೋಡಿ. ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್. ಸೊ ಫಸ್ಟ್ ಲೆಫ್ಟ್ ಚೈಲ್ಡ್ ಜೊತೆ ಕಂಪೇರ್, ನೆಕ್ಸ್ಟ್ ರೈಟ್ ಚೈಲ್ಡ್ ಜೊತೆ. ಸೊ 7 ಚೈಲ್ಡ್ ಪೇರೆಂಟ್ 1. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಸೊ ಸ್ವ್ಯಾಪ್ ಮಾಡೋಣ. 7 1 ಜಾಗಕ್ಕೆ ಹೋಗುತ್ತೆ, 1 7 ಜಾಗಕ್ಕೆ ಬರುತ್ತೆ. ನೆಕ್ಸ್ಟ್ ಇವಾಗ ಏನಾದ್ರು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆಯಾ? ಇಲ್ಲ. ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. 10 ಮತ್ತೆ 7 ಎರಡು ಕೂಡ ಸ್ವ್ಯಾಪ್ ಆಗ್ತವೆ. ಸೊ ಇವಾಗ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆಯಾ ನೋಡಿ. ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್. ಸೊ ಕಂಡೀಷನ್ ಸ್ಯಾಟಿಸ್ಫೈ. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ನಾವೇನು ಮಾಡಬೇಕು? ಅರೇಯನ್ನು ಮತ್ತೆ ಬರಿತಾ ಹೋಗ್ಬೇಕು. ಸೊ ಫಸ್ಟ್ ಲೆವೆಲ್ 0 ಅಲ್ಲಿ 10 ಇದೆ, ಲೆವೆಲ್ 1 ಅಲ್ಲಿ ಲೆಫ್ಟ್ ಟು ರೈಟ್ 1 ಮತ್ತೆ 7. ನೆಕ್ಸ್ಟ್ 23 ಮತ್ತೆ 50 ಆಲ್ರೆಡಿ ಸಾರ್ಟೆಡ್ ಸಬ್ ಲಿಸ್ಟ್ ಕಡೆ ಸೇರ್ಕೊಂಡಿವೆ. 23 ಮತ್ತೆ 50. ಇವಾಗ ನೋಡಿ ಈ ಸ್ಟೆಪ್ ಅಲ್ಲೂ ಅಷ್ಟೇ ಏನು ಮಾಡಿದ್ದು, ಯಾವ ಎಲಿಮೆಂಟ್ ಅನ್ನ ನಾವು ಡಿಲೀಟ್ ಮಾಡಿ ಸಾರ್ಟೆಡ್ ಸಬ್ ಲಿಸ್ಟ್ ಕಡೆ ತಳ್ಳಿದ್ವಿ, ಮತ್ತೆ ಈ ಒಂದು ಕಂಡೀಷನ್ಸ್ ಪ್ರಕಾರ ನಾವು ಮತ್ತೆ ಟ್ರೀ ಅನ್ನ ಅರೇಂಜ್ ಮಾಡಿದ್ವಿ. ಇಲ್ಲೂ ಅಷ್ಟೇ ಎಲಿಮೆಂಟ್ ಅನ್ನ ಡಿಲೀಟ್ ಮಾಡಿ ಸಾರ್ಟೆಡ್ ಸಬ್ ಲಿಸ್ಟ್ ಕಡೆ ಕಳಿಸಿದ್ವಿ, ಮತ್ತೆ ಟ್ರೀ ಅನ್ನ ಈ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗೋ ರೀತಿ ಮತ್ತೆ ಬರ್ಕೊಂಡ್ವಿ. ಸೇಮ್ ಸ್ಟೆಪ್ ಅಲ್ಲಿ ನೀವು ಫಾಲೋ ಮಾಡಬೇಕು. ಈಗ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಮೊದಲನೇ ಎಲಿಮೆಂಟ್ 10, ಕೊನೆಯ ಎಲಿಮೆಂಟ್ 7. 10 ಮತ್ತೆ 7 ಅನ್ನ ಸ್ವ್ಯಾಪ್ ಮಾಡಿ. 7 10 ಜಾಗಕ್ಕೆ ಬರುತ್ತೆ, 1 ಅದೇ ರೀತಿ ಉಳ್ಕೊಳುತ್ತೆ. 10 7 ಜಾಗಕ್ಕೆ ಬರಬೇಕಿತ್ತು, ಇದು ಮ್ಯಾಕ್ಸಿಮಮ್ ಎಲಿಮೆಂಟ್ ಆಗಿರೋದ್ರಿಂದ ನಾನು ಅದನ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಈಗ ನಾನು ಅದನ್ನು ಡಿಲೀಟ್ ಮಾಡಿದ್ದೀನಿ ಅಂತಂದ್ರೆ ನಾನು ಅರೇಯನ್ನ ಅಪ್ಡೇಟ್ ಮಾಡಬೇಕು. ಯಾವ ರೀತಿ ಅಪ್ಡೇಟ್? 7 10 ಜಾಗಕ್ಕೆ ಹೋಗುತ್ತೆ, 10 7 ಜಾಗಕ್ಕೆ ಹೋಗುತ್ತೆ. 7 1 10. ಇವಾಗ ನಾನೇನು ಮಾಡಿದೆ, 7 ಮತ್ತೆ 10 ಅನ್ನ ಸ್ವ್ಯಾಪ್ ಮಾಡಿ 10 ಅನ್ನ ಡಿಲೀಟ್ ಮಾಡಿದ್ದೀನಿ. ಸೊ ಇವಾಗ 10 ಕೂಡ ಸಾರ್ಟೆಡ್ ಸಬ್ ಲಿಸ್ಟ್ ಕಡೆ ಸೇರ್ಕೊಳ್ಳುತ್ತೆ. ಆಲ್ರೆಡಿ ಇರುವಂಥ ಎಲಿಮೆಂಟ್ಗಳು ಯಾವು? 23 ಮತ್ತೆ 50 ಆಲ್ರೆಡಿ ಇದೆ. ಇವಾಗ ನೋಡಿ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆಯಾ? ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಚೈಲ್ಡ್. ಪೇರೆಂಟ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಚೈಲ್ಡ್. ಸೊ ಇವಾಗ ಏನು ಮಾಡಿಫೈ ಮಾಡುವಂತ ಅವಶ್ಯಕತೆ ಇಲ್ಲ, ಯಾಕೆ ಕಂಡೀಷನ್ ಆಲ್ರೆಡಿ ಸ್ಯಾಟಿಸ್ಫೈ ಇದೆ. ಇವಾಗ ನಾನು ನೆಕ್ಸ್ಟ್ ಡಿಲೀಷನ್ ಸ್ಟೆಪ್ಗೆ ಹೋಗ್ಬೋದು. ಏನು? ಮೊದಲನೇ ಎಲಿಮೆಂಟ್ ಮತ್ತೆ ಕೊನೆಯ ಎಲಿಮೆಂಟ್ ಅನ್ಸಾರ್ಟೆಡ್ ಅಲ್ಲಿ ಎರಡನ್ನೂ ಕೂಡ ಮಾರ್ಕ್ ಮಾಡಿಕೊಂಡು ಸ್ವ್ಯಾಪ್ ಮಾಡೋಣ. ಸೊ 1 7 ಜಾಗಕ್ಕೆ ಬರುತ್ತೆ, 7 1 ಜಾಗಕ್ಕೆ ಬರಬೇಕಿತ್ತು, ಇದು ಮ್ಯಾಕ್ಸಿಮಮ್ ಎಲಿಮೆಂಟ್ ಆಗಿರೋದ್ರಿಂದ ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ಡಿಲೀಟ್ ಮಾಡಾದ್ಮೇಲೆ ನನ್ನ ಅರೇ ಏನಾಗುತ್ತೆ? ಅಪ್ಡೇಟೆಡ್ ಅರೇ 1 7 ಜಾಗಕ್ಕೆ, 7 1 ಜಾಗಕ್ಕೆ ಸ್ವ್ಯಾಪ್. ಇನ್ನು ಉಳಿದಿರೋದೆಲ್ಲ ಸೇಮ್ 10 23 ಮತ್ತೆ 50. ಇವಾಗ 1 ಮತ್ತೆ 7 ಅನ್ನ ಸ್ವ್ಯಾಪ್ ಮಾಡಿ ಮ್ಯಾಕ್ಸಿಮಮ್ ಎಲಿಮೆಂಟ್ 7 ಅನ್ನ ಡಿಲೀಟ್ ಮಾಡಿದ್ದೀನಿ. ಸೊ ಇವಾಗ ಏನಾಯಿತು? 7 ಕೂಡ ಸಾರ್ಟೆಡ್ ಸಬ್ ಲಿಸ್ಟ್ ಅನ್ನ ಸೇರ್ಕೊಂತು. ನೋಡಿ 7 10 23 50 ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ? ಎಸ್. ಈಗ ಕೇವಲ ಒಂದೇ ಒಂದು ಎಲಿಮೆಂಟ್ ಇರೋದು, ಸೊ ಅದನ್ನ ಡೈರೆಕ್ಟ್ ಆಗಿ ನಾನು ಡಿಲೀಟ್ ಮಾಡ್ಬೋದು. ಸೊ ಅದನ್ನ ಡಿಲೀಟ್ ಮಾಡ್ಕೊಂಡ್ರೆ ಕೊನೆಯದಾಗಿ ನಮಗೆ ಅಪ್ಡೇಟೆಡ್ ಅರೆ ಏನು ಉಳ್ಕೊಳುತ್ತೆ? ಫೈನಲ್ ಆನ್ಸರ್ 1 7 10 23 50. ಸೊ ಇವಾಗ ಕೊಟ್ಟಿದ್ದಂಥ ಎಲಿಮೆಂಟ್ಗಳನ್ನು ನಾವು ಹೀಪ್ ಸಾರ್ಟ್ ಅನ್ನು ಅಪ್ಲೈ ಮಾಡಿ ಎಲ್ಲವನ್ನು ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಸಾರ್ಟ್ ಮಾಡಿದ್ವಿ. ಸೊ 2 ಸ್ಟೆಪ್ಪಲ್ಲೂ ಕೂಡ ಈ ಒಂದು ಕಂಡೀಷನ್ ಅನ್ನು ಸ್ಯಾಟಿಸ್ಫೈ ಮಾಡೋದನ್ನ ಮರಿಬಾರ್ದು. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ ಹೀಪ್ ಸಾರ್ಟ್ ಮೇಲೆ. ನೀವು ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ಈ ಕಾನ್ಸೆಪ್ಟ್ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮತ್ತು ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.